ಎಲ್ಲ ಗಣಿತ ಬಂಧುಗಳಿಗೂ ವಿದ್ಯಾರ್ಥಿ ಬಂಧುಗಳಿಗೂ ನಮಸ್ಕಾರ. ನಾವೀಗ JEE ಅಡ್ವಾನ್ಸ್ 2025 ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆನಪಿಡಿ, ಎಲ್ಲ ಅಡ್ವಾನ್ಸ್ ಪ್ರಶ್ನೆಗಳು ಕಷ್ಟ ಇರೋದಿಲ್ಲ, ಹಾಗಂತೇಳಿ ಸರಳವಾಗಿ ಕೂಡ ಇರೋದಿಲ್ಲ. ಇಲ್ಲೊಂದು ಕ್ವಶನ್ನ ಓದ್ತಾ ಇದ್ದೀನಿ. ಲೆಟ್ Z ಡಿನೋಟ್ ಸೆಟ್ ಆಫ್ ರಿಯಲ್ ನಂಬರ್ಸ್ ವೇರ್ Z1 ಈಸ್ 1 + 2i and Z2 is 3i. Be two complex numbers, blah 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 blah. Mod of x plus iy minus z1 is equal to 2 times mod of x plus iy minus z2. Then which of the following statements are true? ನೋಡಿ, ಅದು ಯಾವುದು ಟ್ರೂ ಅನ್ನೋದನ್ನು ಆಮೇಲೆ ನೋಡೋಣ. ಮೊದಲು ವಿಷಯಕ್ಕೆ ಬರೋಣ. ಏನು ವಿಷಯ? mod of x plus iy minus z1. mod of x plus iy ಮೈನಸ್ z1 ಅಂದ್ರೆ ಏನಪ್ಪ? I ಟೈಮ್ಸ್, ರೈಟ್, ಮೈನಸ್ 1 plus 2i. Do you agree with me? is equal to 2 times mod of x plus iy ಮೈನಸ್ z2 ಅಂತೆ. z2 ಅಂದ್ರೆ ಏನಪ್ಪ? 3i. Do you agree with me? This clearly implies, ಇದು ಏನನ್ನು ಸೂಚಿಸುತ್ತೆ? This implies x minus 1. Is it correct? This is x, this is minus 1. x minus 1 plus I times y minus 2. Is it correct? I times y minus 2 modulus is equal to 2 times, again modulus, I can write this as x plus I times y minus 3. ಹೌದಲ್ವಾ? ಸೊ ನಾವು ಲೆಟ್ ಅಸ್ ಸ್ಕ್ವೇರ್ ಬೋತ್ ದಿ ಸೈಡ್ಸ್. ಸ್ಕ್ವೇರ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಏನದು? ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಹೌದಾ? ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y minus 2 whole square is equal to 4 times x square plus y minus 3 whole square. ಒಪ್ಕೋತೀರಾ? ಸೊ ಇದು ನಮಗೆ ಒಂದು ಹೊಸ ಈಕ್ವೇಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹೌದಾ? ಸೊ ಇಲ್ಲಿರೋ 4x ಸ್ಕ್ವೇರು, ಇಲ್ಲಿರೋ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ನ ಒಂದು ಕಡೆಗೆ ತಗೊಳ್ತೀನಿ. ಏನಾಗುತ್ತೆ ನೋಡಿ, ರೈಟ್? ಸೊ ದಿಸ್ ಈಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಈಸ್ ಇಟ್ ಕರೆಕ್ಟ್? ಮತ್ತು ಇಲ್ಲಿರೋ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ನ, ಈ y ಮೈನಸ್ 2 ಹೋಲ್ ಸ್ಕ್ವೇರ್ನ ಈ ಕಡೆ ತಗೊಳ್ತೀನಿ. 4 ಟೈಮ್ಸ್ y ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ y minus 2 whole square is equal to 0. ಇದನ್ನು ಸಿಂಪ್ಲಿಫಿಕೇಶನ್ ಯಾರು ಬೇಕಾದ್ರೂ ಮಾಡ್ಬೋದಪ್ಪ. ಸೊ 4x ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. y ಮೈನಸ್ 3 ಹೋಲ್ ಸ್ಕ್ವೇರ್, y ಮೈನಸ್ 2 ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ಒಂದು ಹೊಸ ಈಕ್ವೇಷನ್ ಸಿಗುತ್ತೆ. ಆ ಈಕ್ವೇಷನ್ ಬರಿತಾ ಇದ್ದೀನಿ. 4x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಯು ವಿಲ್ ಗೆಟ್ 3x ಸ್ಕ್ವೇರ್. 4y square minus y square, that will give you 3y square. Correct? So you will get plus 2x. ಹೌದಲ್ವಾ? because minus into minus, plus 2x minus 20y. ಹೌದಾ? ಯಾಕೆ ಹೇಳಿ? ಇಲ್ಲಿ 4 into y minus 3 whole square ಅಲ್ಲಿ, ರೈಟ್, minus 12y plus, that is equal to 20y plus 31 is equal to 0. This is after simplification. Now, this is a circle. Howda? What are the coordinates of center of the circle? Center is given by minus coefficient of x divided by 2 times coefficient of x square. Correct? And minus coefficient of y divided by 2 times
coefficient of y square. This will give you what? Center coordinates are minus 1 by 3, ಹೌದಾ? minus 1 by 3, comma, plus 10 by 3. Is that correct? So, center is minus 1 by 3, comma, plus 10 by 3. Then what is radius r? Radius r is given by root of g square plus f square minus c. Therefore, radius r is given by square root of g square. G square ಅಂದರೆ 1 by 9. f square 1 by 9 ಯಾಕೆ 1 by 3 whole square. f square 100 by 9 minus c. What is c? 31 by 3. ನೆನ್ಪಿಟ್ಕೊಳ್ಳಿ 31 by 3. 31 by 3 multiply by 3 divide by 3. ಯಾಕೆ? ಆವಾಗ ಕಾಮನ್ ಡಿನಾಮಿನೇಟರ್ 9 ಬರುತ್ತೆ, ಹೌದಾ? ದಿಸ್ ವಿಲ್ 100 ಪ್ಲಸ್ 1 101 ಮೈನಸ್ 93 ಅಂದರೆ 8 ಅಲ್ವಾ? 8 ಡಿವೈಡೆಡ್ ಬೈ 9 ಅಂಡರ್ ರೂಟ್ ಅಂದರೆ 2 ರೂಟ್ 2 ಡಿವೈಡೆಡ್ ಬೈ 3. ಸೊ ನೋಡಿ, ಇಲ್ಲಿ ಆನ್ಸರ್ಗಳನ್ನು ಹುಡ್ಕೊಂಡು ಹೋಗೋಣ. ಮೈನಸ್ 1 by 3, 10 by 3 ಎಲ್ಲಾದರೂ ಇದೆಯಾ? ಇಲ್ಲಿದೆ ನೋಡಿ, ಮೈನಸ್ 1 by 3, 10 by 3. ಆಪ್ಷನ್ ಎ ಈಸ್ ಕರೆಕ್ಟ್. ಎಸ್ ಇಸ್ ಎ ಸರ್ಕಲ್ ವಿತ್ ಸೆಂಟರ್ ಮೈನಸ್ 1 by 3, 10 by 3. ಆಮೇಲೆ ಇಟ್ಸ್ ರೇಡಿಯಸ್ ಈಸ್ 2 ರೂಟ್ 2 by 3. ಇದಾಯಿತು, ಎಲ್ಲ ಆನ್ಸರ್ ಬರೆದ್ವಿ. ನನ್ನ ಪ್ರಶ್ನೆ ಇದಲ್ಲ, ನಿಜವಾಗ್ಲೂ JEE ಅಡ್ವಾನ್ಸ್ ಕಷ್ಟನಾ? ನೋ. ಅಡ್ವಾನ್ಸ್ಡ್ ಎಕ್ಸಾಮ್ ಈಸ್ ಆ್ಯಕ್ಚುಲಿ ಈಸ್ ಈಸಿ, ನಾಟ್ ಆಲ್ವೇಸ್. ಅಥವಾ ಯು ಕ್ಯಾನ್ ಸೇ ಇಟ್ ಈಸ್ ನಾಟ್ ಟಫ್. ಇದೊಂದು ನಿಮಗೆ ಗೊತ್ತಾಗಬೇಕಂದ್ರೆ ಎಲ್ಲ ಸತಿನೂ ಹೀಗೆ ಇರುತ್ತೆ ಅಂತ ಏನಿಲ್ಲ. ಒಂದೊಂದು ಸತಿ ಈ ಥರ ಈಸಿಯಾಗಿರುತ್ತೆ, ಒಂದೊಂದು ಸತಿ ಗ್ರಾಚಾರ ಕೆಟ್ಟೋಗ್ಬಿಟ್ರೆ ಟಫ್ ಆಗಿರುತ್ತೆ. ಹಣೆ ಬರ ಬಂದಿದ್ದನ್ನು ಅನುಭವಿಸ್ಬೇಕಲ್ವಾ? ಸೊ ನಾವು ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ, ಬೆಂಗಳೂರು 8762424646.